ಫ್ರೆಂಡ್ಸ್ ಏನಂದರೆ ಗೀತಾ ಏನು ಮಾಡ್ತಾವಳೆ ಅಂತ ಅಂದರೆ ಏನು ಮದುವೆಗೆ ಜಾಗ್ರ ಬೆಳೆಸ್ತಾರೆ ನೋಡಿ, ಅದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಏನೇನು ಹಾಕ್ತಾರೆ ಅಂತ ಅಂದರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇದು ಒಣಗಿರೋ ಸಗಳಿ ಎತ್ಕೊಂಡ್ಬಂದಿದ್ದಾರೆ. ಮತ್ತು ಇನ್ನೇನು ಇದ್ರೊಳಗಡೆ ಏನು ಹಾಕೊಂಡು ಬರೀ ಸಗಳಿ ಮಾತ್ರ ಕೊಡ್ತಿರೋದ ಫ್ರೆಂಡ್ಸ್. ನೋಡಿ, ಅಲ್ಲಿ ಮಣ್ಣು ರೆಡಿ ಮಾಡ್ತಾ ಇದ್ದಾರೆ. ಹಂಗೆ ಇಲ್ಲಿ ಸಗಳಿ ರೆಡಿ ಮಾಡ್ತಾ ಇದ್ದಾರೆ. ಇದ್ರೊಳಗಡೆ ಏನೇನು ಕಾಳು ಹಾಕ್ತಾರೆ? 9 ಥರದ ಕಾಳುಗಳನ್ನ ಹಾಕ್ಬಿಟ್ಟು 9 ಧಾನ್ಯಗಳನ್ನ, ಅಂದರೆ ಭತ್ತ ಎಲ್ಲ ಬರೀ ಧಾನ್ಯಗಳ ಭತ್ತನೂ ಹಾಕ್ತಾರ? ಭತ್ತ ರಾಗಿ ಎಲ್ಲ, ಭತ್ತ ರಾಗಿ ತೊಗರಿಕಾಳು ಅವರೆಕಾಳು ಜೋಳ ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು ಅದರಲ್ಲಿ ಸ್ವಲ್ಪ ಜೋಳ ಜಾಸ್ತಿ ಹಾಕ್ತಾರೆ ಅನ್ಸುತ್ತಲ್ಲ. ಜೋಳ ಜಾಸ್ತಿ ಹಾಕ್ತಾರೆ ಸ್ವಲ್ಪ. ಆಮೇಲೆ ಕರೆಕ್ಟಾಗಿ ಜೋಳನೇ ನೀಟಾಗಿ ಕಾಣಿಸೋದು ಫೋಟೋಕ್ಕೆಲ್ಲ ಅಲ್ಲನೇ. ಹಂಗಾಗಿ ಅದಕ್ಕೆ ಈಗ ರೆಡಿ ಮಾಡ್ಕೊಂಡು ಇದನ್ನು ಮಣ್ಣು ಮತ್ತು ಕಾಳು ನೆನೆಸ್ಬೇಕಲ್ವ ಫಸ್ಟು. ಬೆಳಗ್ಗೆ ಎಲ್ಲ ನೆನೆ ಹಾಕ್ಬಿಟ್ಟು ಇದನ್ನು ರೆಡಿ ಮಾಡಿ ಇಡ್ತಾವ್ರೆ. ಯಾವಾಗ ನಾಳೆ ಇದು ಮಾಡ್ತೀರಾ? ಈಗಲೇ ರೆಡಿ ಮಾಡ್ತಾರಂತೆ. ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇದನ್ನು ಬೆಳಗ್ಗೆನೆ ಕಾಳನ್ನು ನೆನೆ ಹಾಕಿದ್ದಾರೆ. ಯಾಕೆಂದರೆ ಒಣಗಳಲ್ವ ಎಲ್ಲದೂ 9 ಥರದ್ದು ಪೂರ್ತಿ ಒಣಗಳಾಗಿರೋದ್ರಿಂದ ಧಾನ್ಯಗಳು ಆಗಿರೋದ್ರಿಂದ ನೆನೆ ಹಾಕಬೇಕು. ಬೆಳಗ್ಗೆ ನೆನೆ ಹಾಕ್ಬಿಟ್ಟು ಮತ್ತೆ ಸಂಜೆ ಎಲ್ಲನೂ ಪ್ರಿಪೇರ್ ಮಾಡ್ಕೋಬೇಕು. ಏನೇನು ಕಾಳು ಅಂತ ಅಂದರೆ ಫಸ್ಟು ಭತ್ತ, ರಾಗಿ, ಜೋಳ, ಕಡಲೆಕಾಳು, ಹೆಸರು ಕಾಳು, ತೊಗರಿಕಾಳು, ಅವರೆಕಾಳು, ತಡ್ನಿಕಾಳು, ಆಮೇಲೆ ಇನ್ನೇನು ಹಾಕಿದ್ದಾರೆ? ಭತ್ತ. ಇಷ್ಟು ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ, ಇದನ್ನು ನೋಡಿ ಈ ಥರನೇ ನೆನೆಬೇಕು. ಇಲ್ಲಾಂದರೆ ಅದು ಬೇಗ ಮೊಳಕೆ ಹೊಡೆಯಲ್ಲ. ಮದುವೆ ಎಷ್ಟು 13-14 ದಿವಸ ಇದ್ದಾಗ ಈ ಥರ ರೆಡಿ ಮಾಡ್ಕೋಬೇಕು. ಬನ್ನಿ ಮಣ್ಣನ್ನು ಮತ್ತು ಸಗಳಿದು ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಎಷ್ಟು ಈ ಥರ ಫುಲ್ಲು ಸ್ಮೂತ್ ಬರಬೇಕು. ಇದು ಸಗಳಿ ಇರುತ್ತಲ್ಲ, ಹಸುದು ಸಗಳಿ ಇರುತ್ತೆ ನೋಡಿ, ಅದ್ರದ್ದು ಉಡಿ ನೋಡಿ. ಇದನ್ನು ಈ ಥರ ಫುಲ್ಲು ನೈಸಾಗಿ ಮಾಡ್ಕೋಬೇಕು. ಮತ್ತು ಮಣ್ಣನ್ನು ಸೇಮ್ ಇದೇ ಥರ ಮಾಡ್ಕೋಬೇಕು. ಬನ್ನಿ ಮಣ್ಣು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮಣ್ಣನ್ನು ನೋಡಿ ಫ್ರೆಂಡ್ಸ್, ಸೇಮ್ ಇದೇ ಥರ ಇದನ್ನು ಅಷ್ಟೇ ಫುಲ್ಲು ಪುಡಿ, ಅಂದರೆ ಫುಲ್ಲು ಯಾವ ಥರ ಅಂದರೆ ನೈಸ್ ಬರಬೇಕು. ಇದನ್ನು ಒಂದ್ರಾಡ್ಕೋತಾರೆ ಅನಿಸುತ್ತೆ ಅಲ್ವಾ ಗೀತಾ? ಒಂದ್ರಾಡಲ್ವ? ಇಷ್ಟೇನಾ? ಈ ಥರ ಒಂದ್ರಾಡ್ಕೋತಾರೆ. ಕಲ್ಸೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇದನ್ನ ಫುಲ್ಲು ಮಣ್ಣು ಮತ್ತೆ ಅದು ಸಗಳಿ ಉಡಿ ಮಾಡಿ ಇಟ್ಟಿದ್ವಲ್ಲ, ಅದಕ್ಕೆ ಕಾಳು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕಲಿಸ್ಬಿಟ್ಟು ನೋಡಿ ಫ್ರೆಂಡ್ಸ್, ಆ ಥರ ಪೇಂಟ್ ಡಬ್ಬ ಇರುತ್ತೆ ನೋಡಿ. ಅದಾದರೆ ಏನಕ್ಕೆ ಅಂದರೆ ಅದ್ರಲ್ಲಿ ಆಗ್ತಾ ಇರೋದು ಗಟ್ಟಿ ಬರುತ್ತೆ, ಕೆಳಗಡೆ ರೌಂಡ್ ಶೇಪು ಬರುತ್ತೆ ಮತ್ತು ಕೆಳಗಡೆ ಗ್ರಿಪ್ಪಾಗೂ ಇರುತ್ತೆ. ಹಾಗಾಗಿ ಅದಕ್ಕೆ ಇಡ್ತಾ ಇರೋದು ನೋಡಿ ಫ್ರೆಂಡ್ಸ್. ಎಷ್ಟೆಷ್ಟು ಆಗ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇದು ಟೋಟಲಿ 3 ಜಾಗ್ರ ಮಾಡಬೇಕು. ಈಗ 2 ರೆಡಿ ಆಯಿತು, 3 ರೆಡಿ ಮಾಡಬೇಕು. ಇದು ನೋಡಿ 2 ರೆಡಿ ಆಯಿತು, ಇನ್ನೊಂದು ರೆಡಿ ಆಗ್ತಾ ಇದೆ ನೋಡಿ. ಇಷ್ಟಿಷ್ಟು ಹಾಕಬೇಕು. 3ಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಇದನ್ನು ರೆಡಿ ಮಾಡ್ಕೋಬೇಕು, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಈ ಥರ ಇದ್ದರೆ ಏನಾಗುತ್ತೆ ಅಂದರೆ ಅದು ಮೊಳಕೆ ಹೊಡೆದು ಗಿಡ ಆಗಬೇಕಾದ್ರೆ ಅದು ಅಂದರೆ ಭಾಗ ಬಿಟ್ಕೊಳ್ಳುತ್ತಂತೆ. ಈ ಥರ ರೌಂಡ್ ಶೇಪ್ ಮಾಡಿದರೆ ಭಾಗ ಬಿಟ್ಕೊಳ್ಳಲ್ವಂತೆ. ಹಾಗಾಗಿ ನೋಡಿ, ನನಗೂ ಫಸ್ಟು ನೋಡ್ತಾ ಇರೋದ್ರಿಂದ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನನಗೆ ಎಷ್ಟು ಇಲ್ಲಿ ಯಾವ ಥರ ಮಾಡ್ತಾಯಿದ್ದಾರೆ ಆ ಥರ ಫುಲ್ಲು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಥರ ಮಾಡಿ ಮತ್ತು ಗಿಡನೂ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ರೆಡಿ ಮಾಡ್ತಾಯಿದ್ದಾರೆ ಇವಾಗ. ಟೋಟಲು 3 ಈ ಥರ. ಯಾಕೆಂದರೆ ಕೆಳಗಡೆ ಗ್ರಿಪ್ ಇದ್ರೇ ಅದು ಗಿಡ ಬೆಳೆದಾಗ ಎತ್ಕೊಳ್ಳೋಕ್ಕೂ ಸರಿಯಾಗುತ್ತೆ ನೋಡಿ. ಈ ಥರ ರೆಡಿ ಮಾಡ್ತಾ ಇದ್ದಾರೆ. ಈ ಥರದಿಲ್ಲ ಅಂದಾಗ ಬೋಸಿಗೆ ಹಾಕ್ತಾರೆ. ಬೋಸಿಲಿ ಉಸಿರಾಡಕ್ಕಾಗಲ್ಲ ಅವಕ್ಕೆ ಅಲ್ವಾ ನೋಡಿ ಫ್ರೆಂಡ್ಸ್. ಈ ಥರ 3 ಫುಲ್ಲು ರೆಡಿ ಆಯಿತು. ಇದು ಯಾವ ಥರ ಬಂತು ಏನು ಗಿಡ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ.